Hello and champs, so welcome back to Triple T Academy. So ನಿಮ್ಮ KCET 2026 ಇಂಜಿನಿಯರಿಂಗ್ಗೆ ಅಫಿಷಿಯಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ, ವಿಚ್ ಮೀನ್ಸ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಸ್ಪೆಷಲಿ ಫಾರ್ ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸ್. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ಇನ್ ಟು ಸೀಟ್ ಮ್ಯಾಟ್ರಿಕ್ಸ್. ವೆರಿ ಇಂಪಾರ್ಟೆಂಟ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ನ ಅನಲೈಸ್ ಮಾಡ್ಕೊಳ್ಳೋದನ್ನ ತಿಳ್ಕೊಬೇಕು. ಅದರಲ್ಲಿರೋ ಪಾಯಿಂಟರ್ಸ್ ಏನು ಕೊಟ್ಟಿದ್ದಾರೆ, ಏನೇನು ಮೆನ್ಷನ್ ಮಾಡಿದ್ದಾರೆ, ಅದನ್ನ ಸೀಟ್ ಮ್ಯಾಟ್ರಿಕ್ಸ್ನ ಹೇಗೆ ಅನಲೈಸ್ ಮಾಡೋದು, ದಟ್ ಈಸ್ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಲ್ ಸಿ ಹೌ ಇಟ್ ಈಸ್ ಗೋನ್ ಬಿ ಹೆಲ್ಪ್ಫುಲ್ ಅಂತ. ಸೊ ಇಫ್ ಯು ಸ್ಕ್ರೋಲ್ ಡೌನ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಏನೇನು ಇದೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಆಲ್ ದ ಪ್ರೈವೇಟ್ ಕಾಲೇಜಸ್ ಲಿಸ್ಟ್, unprivate colleges list, aided colleges list. You can see this seat in government college engineering, and then aided courses, unaided colleges, private unaided colleges, and then private universities deemed to be universities, government colleges with higher fees, detailed seat matrix for engineering courses, intake in government engineering college, and then complete engineering seat matrix ana nimge available ide. So very important ಒಂದು ಸಲ if you see this, ಸೊ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಟೇಕ್ ಎನಿ ಕಾಲೇಜಸ್, ಆಲ್ ದ ಕಾಲೇಜಸ್ಗೂ ಸೇಮ್ ಇರುತ್ತೆ, ಕೋರ್ಸ್ ನೇಮ್ ಇರುತ್ತೆ, ಯಾವ್ಯಾವ ಕೋರ್ಸ್ ಅವೈಲೇಬಲ್ ಆಗಿದೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಸ್ ಇಲ್ಲಿ, ಅಂಡ್ ದೆನ್ ಟೋಟಲ್ ಇಂಟೇಕ್ ಎಷ್ಟು ತಗೊಂತಿದ್ದಾರೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕಾಲೇಜ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಫಾರ್ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಟೋಟಲ್ ಇಂಟೇಕ್ ಮಾಡ್ತಿರೋದು 60 ಸೀಟ್ಸ್ ಅಷ್ಟೇ ಅವೈಲೇಬಲ್ ಇರೋದು. ಸೊ ಇನ್ ದ್ಯಾಟ್ ಟೋಟಲ್ KA ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ ಅಂದರೆ 57 ಇದೆ. ಸೊ ಅಂಡ್ ದೆನ್ 57 ಸಹ ಕ್ಯಾಟಗರಿ ವೈಸ್ನ ಡಿವೈಡ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಕ್ಯಾಟಗರಿ 1 ಗೌರ್ಮೆಂಟ್ KA ಸೀಟ್ಸ್ 95% ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ PH, SPL, HK, RK ಅಂತ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ ಹಿಯರ್ ಇಟ್ಸ್. ಸೊ ವಾಟ್ ಯು ಮೀನ್ ಬೈ PH? PH is nothing but physically handicapped or differently abled people. ಸೊ ಅವ್ರಿಗೆ ಔಟ್ ಆಫ್ 57 ಸೀಟ್ಸಲ್ಲಿ 5% ಸೀಟ್ನ ಅಲಾಟ್ ಮಾಡ್ತಾರೆ. ಅಂಡ್ ದೆನ್ SPL ಅಂದರೆ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್, ಯಾರೆಲ್ಲ ಸ್ಪೋರ್ಟ್ಸು, ಡಿಫೆನ್ಸು, NCC, ಎಕ್ಸ್ ಡಿಫೆನ್ಸು ಈ ಥರ ಕ್ಯಾಟಗರೀಸ್ನ ಕ್ಲೈಮ್ ಮಾಡಿದ್ರು. ಸೊ ಅವರು ಸ್ಪೆಷಲ್ ಕ್ಯಾಟಗರಿ ಲಿಸ್ಟ್ ಅಂಡರಲ್ಲಿ ಬರ್ತಾರೆ. HK ಅಂದರೆ ಹೈದರಾಬಾದ್ ಕರ್ನಾಟಕ. ಸೊ ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಕೋಟಾನ ಕ್ಲೈಮ್ ಮಾಡಿದ್ರು, ಸೊ ಅವರು ಕಮ್ಸ್ ಅಂಡರ್ ಹೈದರಾಬಾದ್ ಕರ್ನಾಟಕ. RK ಅಂದರೆ ಇಟ್ ಇಸ್ ನಾಟ್ ರೂರಲ್ ಕರ್ನಾಟಕ. RK ಅಂದರೆ ಇಟ್ ಇಸ್ ರೆಸಿಡಿಯೋಲ್ ಕರ್ನಾಟಕ. ಅಂದರೆ ಅಪಾರ್ಟ್ ಫ್ರಮ್ ಹೈದರಾಬಾದ್ ಕರ್ನಾಟಕ ಮಿಕ್ಕಿದ ಯಾವುದೇ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರು, ಸೊ ಯು ವಿಲ್ ಕಮ್ ಅಂಡರ್ ದಿಸ್ ಒನ್. ಸೊ ದಿಸ್ ಇಸ್ ಯೋರ್ ಟೋಟಲ್. ಆ್ಯಂಡ್ ಹಿಯರ್ ಇಟ್ ಇಸ್ MGMT, ದಟ್ ಇಸ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಆಗಿರುತ್ತೆ. ದಟ್ ಇಸ್ 3, which means 3 seats available ಇದೆ. and over and above intake SNQ ಕೋಟಾನೂ ಸಹ ಕೊಟ್ಟಿದ್ದಾರೆ. that is 5% SNQ ಕೋಟಾ. so for this department it is 3 seats available ಇದೆ for SNQ ಕೋಟಾ. so this is how you have to analyze your seat matrix. so here it looks very simple, but ಇಷ್ಟೇ ಅಲ್ಲ. so if you scroll down, so here you can see, if you scroll down ಮಾಡಿದ್ರೆ, so ಇಲ್ಲಿ ನಿಮಗೆ ಇಂಟೇಕ್ ಡೀಟೇಲ್ ಕೊಡ್ತಾರೆ. ಸೊ ಆ ಡೀಟೇಲಲ್ಲಿ ಯು ಕ್ಯಾನ್ ಸಿ ದ ಸ್ಪೆಸಿಫಿಕೇಶನ್ಸ್ ಮಾಡಿದ್ದಾರೆ. ದಿಸ್ ಇಸ್ ಫಾರ್ ಎಕ್ಸಾಂಪಲ್ ಅನೆಕ್ಷರ್ E ಟು ದ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ನಂಬರ್ ಅಂಡ್ ದ ನ್ಯೂ ಕೋರ್ಸಸ್ ಇಂಟೇಕ್ ಡೀಟೇಲ್ಡ್ ಮ್ಯಾಟ್ರಿಕ್ಸ್. ಸೊ ಹಿಯರ್ ಕೋರ್ಸಸ್ ನೇಮ್ಗಳನ್ನೇ ಕೊಟ್ಟಿಲ್ಲ. ಸೊ ಯು ಕ್ಯಾನ್ ಸಿ ದಿಸ್ DT ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಬಟ್ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ಸ್ ಆಗೋದೇನು ಅಂದರೆ KM ಕೋಟಾ, HK ಕೋಟಾ, RK ಕೋಟಾ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ದಟ್ ಇಸ್ ಹೈದರಾಬಾದ್ ಕರ್ನಾಟಕ ಕೋಟಾ, RK ಕೋಟಾ ರೆಸಿಡೆನ್ಷಿಯಲ್ ಕೋಟಾ. ಅಂಡ್ ದೆನ್ ಹಿಯರ್ PH ಕೊಟ್ಟಿದ್ದಾರೆ. ಯು ನೋ ದ್ಯಾಟ್ ದಟ್ ಈಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್. SPL ಇಸ್ ಆಲ್ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್. ಆ್ಯಂಡ್ ಹಿಯರ್ GM, SCA, SCB, SCC ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ಐ ಥಿಂಕ್ ಎವ್ರಿಬಡಿ ವಿಲ್ ಗೆಟ್ ಕನ್ಫ್ಯೂಸ್. GM ಅಂದರೆ ತಮ್ಮೆಲ್ಲರಿಗೂ ಗೊತ್ತು, ದಟ್ ಈಸ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆರ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್. SCA ಅಂದರೆ, ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, SC ಕ್ಯಾಟಗರಿಲಿ ಈ ವರ್ಷದಿಂದ SC ಸಬ್ ಕ್ಯಾಟಗರೀಸ್ ಬರ್ತಿದೆ. ಲೈಕ್ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಸ್ಕೆಡ್ಯೂಲ್ ಕ್ಯಾಸ್ಟ್ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ. ಸೊ ದಟ್ ಈಸ್ ದಿಸ್ ಒನ್ SCA, ದಟ್ ಇಸ್ ಗ್ರೂಪ್ A, SCB ದಟ್ ಇಸ್ ಗ್ರೂಪ್ C, SCC ದಟ್ ಇಸ್ ಗ್ರೂಪ್ C. ಹಾಗೇನೆ STಗೂ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ B, category 3A, category 3B. so ಇದೇ ಥರನೇ you have to consider all the categories. so this is how you should look into the categories. and this is one part ಆಯಿತು. ಇನ್ನೂ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ, by the time you reach the end, so ಇಲ್ಲಿ with the courses and then ಇಲ್ಲಿ ಸ್ಪೆಸಿಫಿಕೇಶನ್ಸು ಸಹ ಕೊಟ್ಬಿಟ್ಟಿದ್ದಾರೆ. ಸ್ಪೋರ್ಟ್ಸಿಗೆ ಎಷ್ಟಿದೆ, NCCಗೆ ಎಷ್ಟಿದೆ, ಅಂಡ್ ದೆನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಎಷ್ಟಿದೆ, ಡಿಫೆನ್ಸ್ಗೆ ಎಷ್ಟಿದೆ, ಎಕ್ಸ್ ಡಿಫೆನ್ಸ್ಗೆ ಎಷ್ಟಿದೆ, CAPFಗೆ ಎಷ್ಟಿದೆ, ಎಕ್ಸ್ CAPFಗೆ ಎಷ್ಟಿದೆ ಅಂತ. ಸೊ ಡಿಫ್ರೆಂಟ್ 3
ಏನೋ ಮೋಡಲಲ್ಲಿ ನೀವು ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ನ ಅನಲೈಸ್ ಮಾಡ್ಬೋದು. ದಟ್ ಈಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಲ್ಸೋ. So this is how you have to analyze your seat matrix, and this is going to be very very helpful for you. So ನಿಮ್ಮ ಹೋಮ್ವರ್ಕ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು, ಸೊ ದಟ್ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡಿದ ತಕ್ಷಣ ಆಫ್ಟರ್ ಯೋರ್ ಮಾಕ್ ಅಲಾಟ್ಮೆಂಟ್ ಸೊ ನೀವು ಇದನ್ನೆಲ್ಲನೂ ಸಹ ಆ್ಯಡ್ ಮಾಡಬಹುದು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ನಿಮ್ಮ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಕುರಿತಾದಂತೆ. ಸೊ ಮತ್ತಷ್ಟು ಅಪ್ಡೇಟ್ಗೋಸ್ಕರ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಜೊತೆಗೆ ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಡೂ ಜಾಯಿನ್ ಸೊ ದ್ಯಾಟ್ ಕಂಪ್ಲೀಟ್ KCET 2026 ಕೌನ್ಸಿಲಿಂಗ್ ಅಪ್ಡೇಟ್ಸ್ ನಿಮಗೆ ಇನ್ಸ್ಟೆಂಟ್ ಆಗಿ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.